ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರ ಜೀವನ ಚರಿತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಅಧ್ಯಯನ ಮಾಡೋದಕ್ಕೆ. ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವವುಳ್ಳವರು. ಕರ್ನಾಟಕದಲ್ಲಿ ಅನೇಕ ಸಹಸ್ರಾರು ಜನರನ್ನು ದಿವ್ಯತ್ರೇಯರ ಸಂಪರ್ಕಕ್ಕೆ ತಂದು ಅವರೆಲ್ಲರ ಜೀವನದಲ್ಲಿ ಒಂದು ದಿವ್ಯವಾದಂಥ ಬೆಳಕನ್ನು ಹೊತ್ತಿಸಿದಂಥ ಮಹಾತ್ಮರು. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಎಷ್ಟೇ ಗುಣವಿಶೇಷಗಳನ್ನು ಬಳಸಿ ಮಾತನಾಡಿದರೂ ಕೂಡ ಕಡಿಮೆನೇ. ಪೂಜ್ಯ ಸ್ವಾಮೀಜಿಯವರ ಒಂದು ಬಾಲ್ಯ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ವಿ. ಮೂಡಹಡು, ಆ ಉಡುಪಿಯ ಹತ್ತಿರದ ಸಣ್ಣ ಗ್ರಾಮದಲ್ಲಿ ಅತ್ಯಂತ ಸುಸಂಸ್ಕೃತವಾದಂಥ ಮನೆತನ. ನಾರಾಯಣ ಬಾಯಿರಿಯ ಮಗ ಜನಾರ್ದನ ಬಾಯಿರಿ ಹಾಗೂ ಅವರ ಪತ್ನಿ ಲಕ್ಷ್ಮೀದೇವಿ, ಜನಾರ್ದನ ಬಾಯಿಯವರ ಪತ್ನಿ ಲಕ್ಷ್ಮೀದೇವಿ, ಈ ದಂಪತಿಗಳಿಗೆ, ಸಾತ್ವಿಕ ದಂಪತಿಗಳಿಗೆ ಹುಟ್ಟಿ ಬಂದಂಥ ಮಗ ರಾಮಚಂದ್ರ ಅಂಥೇಳಿ ಹೆಸರಿಟ್ಟಿರ್ತಾರೆ. ಸಾತ್ವಿಕ ದಂಪತಿಗಳು, ಹುಡುಗ ಕೂಡ ರಾಮಚಂದ್ರ ಎಳವೆಯಿಂದಲೇ ಅತ್ಯಂತ ಸೌಜನ್ಯಪೂರ್ಣ ವ್ಯಕ್ತಿತ್ವ, ಸದ್ಗುಣಶಾಲಿ ಹುಡುಗ. ಪೂಜ್ಯ ಸ್ವಾಮೀಜಿಯವರ ಬಾಲ್ಯ ಘಟನೆಗಳು ತಿಳಿದು ಬಂದಿರೋದು ಅತ್ಯಲ್ಪ. ಆ ಕೆಲವು ಘಟನೆಗಳಲ್ಲೇ ಅವರ ಸೌಜನ್ಯಪೂರ್ಣ ವ್ಯಕ್ತಿತ್ವ ಮತ್ತು ಅವರ ಎಲ್ಲ ಬಗೆಯ ಕಲಾಪೂರ್ಣವಾದಂಥ ವ್ಯಕ್ತಿತ್ವ ಅದನ್ನೆಲ್ಲ ಕಾಣ್ತೇವೆ ನಾವು. ಅವರ ತಾಯಿ ತುಂಬ ಅಸ್ವಸ್ಥರಿದ್ದಾಗ ಯಾವ ರೀತಿ ನಿಸ್ವಾರ್ಥವಾಗಿ ತುಂಬ ಶ್ರದ್ಧೆಯಿಂದ ಪ್ರೀತಿಯಿಂದ ಸೇವೆ ಮಾಡಿದರು. ಅವರು ಗೈದಂಥ ಸೇವೆಯನ್ನು ಕಂಡು ತಾಯಿ ಲಕ್ಷ್ಮೀದೇವಿ ಹೃತ್ಪೂರ್ವಕವಾಗಿ ಹರಿಸಿರ್ತಾರೆ, ಮಗು ನೀನು ನನ್ನ ಋಣ ತೀರಿಸಿದೆ ಅಂತ ಹೇಳಿಬಿಟ್ಟು. ತಾಯಿಯ ಋಣ ತೀರಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಇಲ್ಲಿ ಸ್ವತಃ ತಾಯಿಯವರೇ ಹೇಳ್ತಾರೆ ಸ್ವಾಮೀಜಿಯವ್ರಿಗೆ. ಅಷ್ಟರ ಮಟ್ಟಿಗೆ ಹುಡುಗ ರಾಮಚಂದ್ರ ತನ್ನ ತಾಯಿಯರ ಸೇವೆಯನ್ನು ಮಾಡಿರ್ತಾರೆ. ಅವರು ಹುಷಾರಿಲ್ಲದೆ ಇದ್ದಾಗ ತಾಯಿನೇ ಹರಿಸಿರ್ತಾಳೆ, ನೀನು ನನ್ನ ಋಣ ತೀರಿಸಿದೆ ಅಂಥೇಳಿ. ಈ ರೀತಿ ಸೌಜನ್ಯಪೂರ್ಣ ವ್ಯಕ್ತಿತ್ವ, ಬಹಳ ಪ್ರೀತಿಯುತವಾದಂಥ ವ್ಯಕ್ತಿತ್ವ. ಹಾಗೆಯೇ ಆ ಸಣ್ಣ ಹಳ್ಳಿಯ ಪರಿಸರದಲ್ಲಿ ಹುಡುಗ ರಾಮಚಂದ್ರನ ಜೀವನ ಬೆಳೆದುಕೊಂಡು ಬಂತು. ಶಾಲೆಗೆ ಹೋಗೋಬೇಕಾದ್ರೆ ಆ ಭತ್ತದ ಗದ್ದೆಯ ನಡುವೆ ನಡೆದುಕೊಂಡು ಹೋಗ್ತಾ ಇದ್ದ. ಮೊದಲಿನಿಂದಲೂ ಸ್ವಾಮೀಜಿಯವರು ಪ್ರಕೃತಿ ಪ್ರಿಯರಾಗಿದ್ದರು. ಆ ಹಸಿರು ಭತ್ತದ ಗದ್ದೆಯನ್ನು ನೋಡ್ತಾ, ಆ ಸುಂದರ ಹಳ್ಳಿಯ ವಾತಾವರಣ ನೋಡ್ತಾ ಆನಂದಿಸ್ತಾ ಶಾಲೆಗೆ ಹೋಗ್ತಾ ಇದ್ರಂತೆ. ಹಾರೋ ಹಕ್ಕಿಗಳನ್ನು ಕಂಡು ಎಷ್ಟೋ ಸಲ ಅವರು ಕೂಡ ತಮ್ಮ ಎರಡು ಕೈಗಳನ್ನು ಹೀಗೆ ಚಾಚಿ ಹಾರೋ ರೀತಿಯಲ್ಲಿ ಹೀಗೆ ಕೈ ಬೀಸ್ಕೊಂಡು ಹೋಗ್ತಾ ಇದ್ರಂತೆ. ಹೇಗೆ ಒಬ್ಬ ಸಣ್ಣ ಹಳ್ಳಿಯ ಹುಡುಗ ಬೆಳೆದು ಬರ್ತಾನೋ ಅದೇ ರೀತಿಯಲ್ಲಿ ಇವರ ಜೀವನ ಕೂಡ ಬೆಳೆದು ಬರ್ತಾ ಇರುತ್ತೆ. ಒಂದು ದಿನ ಒಂದು ಘಟನೆ ಆಗುತ್ತೆ. ಅವರ ಮನೆ ಹಿತ್ತಲಿನಲ್ಲಿ ಒಂದು ಬಾವಿ ಇತ್ತು. ಅಲ್ಲಿ ನೀರು ಸೇದೋದಕ್ಕೆ ಏತ ಅಂತ ಹೇಳ್ತಾರೆ ನೋಡಿ, ಆ ಹಗ್ಗ ಹಿಂದೆಗಡೆ ಆ ಒಂದು ರಾಡ್ಗೆ ಒಂದು ಗಳದಕ್ಕೆ ಭಾರವಾದಂಥ ಕಲ್ಲನ್ನು ಕಟ್ಟಿರ್ತಾರೆ. ಆ ಏತವನ್ನು ಉಪಯೋಗಿಸಿ ನೀರನ್ನು ಸೇದ್ಕೊಂಡು ಮನೆ ಬಳಕೆಗೆಲ್ಲ ಬಳಸ್ತಾ ಇದ್ರು. ಒಂದು ದಿನ ಹುಡುಗ ರಾಮಚಂದ್ರ ನೀರು ಸೇದೋದಕ್ಕೆ ಬಂದಿದ್ದಾನೆ. ಅಲ್ಲಿ ಏನು ತಯಾರಿ ಮಾಡ್ಕೊಳ್ತಾ ಇದ್ದ. ಅಷ್ಟರಲ್ಲಿ ಅವ್ರ ತಾಯಿ ಒಳಗಡೆಯಿಂದ ಏನಕ್ಕೂ ಕರೆದ್ರು ರಾಮಚಂದ್ರ ಅಂಥೇಳಿ. ತಾಯಿ ಕರೆದ್ರಲ್ಲ ಅಂಥೇಳಿ, ಬಂದೆ ಅಮ್ಮ ಅಂಥೇಳಿ ಆತಗೆ ಓಡಿ ಬರ್ತಾನೆ. ಒಂದು ಕೆಲವು ಹೆಜ್ಜೆ ಹುಡುಗ ಈ ಕಡೆ ಬಂದಿದ್ದಾನಷ್ಟೇ. ಅಷ್ಟರಲ್ಲಿ ಏನಾಗಿತ್ತು, ಏನೋ ಒಂದು ಅಚಾತುರ್ಯದಿಂದ ಹಗ್ಗ ಕಡಿದು ಆ ಏತದ ಕಲ್ಲು ಸರಿಯಾಗಿ ಸ್ವಾಮೀಜಿ ಅಂದರೆ ಹುಡುಗ ರಾಮಚಂದ್ರ ಎಲ್ಲಿ ನಿಂತಿದ್ನೋ ಅಲ್ಲೇ ದೊಪ್ಪಂತ ಬಿತ್ತು. ಆ ಬಿದ್ದ ಶಬ್ದಕ್ಕೆ ತಿರುಗಿ ನೋಡ್ತಾನೆ, ಎದೆ ತಲ್ಲಣಿಸುವಂಥ ದೃಶ್ಯ. ಅವ್ರು ಎಲ್ಲಿ ನಿಂತಿದ್ರೋ ಅಲ್ಲೇ ಆ ದೊಡ್ಡ ಕಲ್ಲು ಬಿದ್ದಿತ್ತು. ಭಗವಂತನ ಕೃಪೆಯಿಂದ ರಾಮಚಂದ್ರ ಆ ತಾಯಿಯ ಕೂಗಿಗೆ ಒಗೊಟ್ಟು ಬರೋವಷ್ಟರಲ್ಲಿ ಆ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದ. ಅವತ್ತು ಭಗವಂತ ಅವರ ತಾಯಿಯ ಮೂಲಕ ಆ ಗಂಡಾಂತರದಿಂದ ಪಾರು ಮಾಡಿದ್ದು ನಮಗೆಲ್ಲರಿಗೂ ಕೂಡ ಸ್ವಾಮೀಜಿಯವರು ಸಿಗೋದಕ್ಕೆ ಆಯಿತು. ಮೊದಲಿನಿಂದಲೂ ಸರಳತೆ, ನಂಬುವಂಥ ಸ್ವಭಾವ ರಾಮಚಂದ್ರನಲ್ಲಿ ಸಹಜವಾಗಿ ಬಂದಿತ್ತು. ಇದರ ಜೊತೆಗೆ ಅವನು ಎಲ್ಲರಿಗೂ ಪ್ರೀತಿ ಪಾತ್ರನಾಗಿದ್ದ. ಆ ಹಳ್ಳಿನಲ್ಲಿ ಅಕ್ಕಪಕ್ಕದ ಮನೆಯವರು, ಅವ್ರ ಕುಟುಂಬದವರು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರನಾಗಿದ್ದ.
ಹಿರಿಯ ಮಗ ರಾಮಚಂದ್ರ. ಇವನನ್ನು ಕಂಡ್ರೆ ಮನೆಯ ಇತರ ಮಕ್ಕಳಿಗೂ ಕೂಡ ಭಾಳ ಸಂತೋಷ. ಅವನನ್ನು ಆ ಸಣ್ಣ ಹುಡುಗರೆಲ್ಲ ಶಾಲಣ್ಣಯ್ಯ ಅಂತ ಕರೀತಾ ಇದ್ರಂತೆ. ಶಾಲಣ್ಣಯ್ಯ ಅಂತ ಹೇಳಿದ್ರೆ ಶಾಲೆಗೆ ಹೋಗುವಂಥ ಅಣ್ಣ ಅಂತ. ಸ್ವಾಮೀಜಿಯವರು ದೊಡ್ಡವರಾಗಿದ್ದರು. ಹುಡುಗ ರಾಮಚಂದ್ರ ಈ ಥರ ಮಕ್ಕಳಿಗಿನ್ನ ಶಾಲೆಗೆ ಹೋಗೋದಕ್ಕೆ ಶುರು ಮಾಡಿದ್ದ. ಅದರಿಂದನೂ ಅವರೆಲ್ಲರೂ ಆ ಸಣ್ಣ ಮಕ್ಕಳು ಶಾಲಣ್ಣಯ್ಯ ಅಂತ ಕರೀತಾ ಇದ್ರಂತೆ. ಹೀಗೆ ಈ ನಂಬುವಂಥ ಸ್ವಭಾವ ಇತ್ತಲ್ಲ, ಅದರಿಂದಾಗಿ ಎಷ್ಟೋ ಸಲ ಹುಡುಗ ರಾಮಚಂದ್ರ ಮೋಸ ಹೋಗ್ತಾ ಇದ್ದಂಥ ಸಂದರ್ಭ ಕೂಡ ಇತ್ತು. ಅವರೊಬ್ಬ ತಮ್ಮ ಇದ್ದ ಪದ್ಮನಾಭ ಅಂಥೇಳಿ. ಆತ ಸ್ವಲ್ಪ ತರಲೆ ಸ್ವಭಾವದವನು, ಒಂದು ರೀತಿ ಚಾಲಾಕಿ ಮನುಷ್ಯ ಅಂತ ಹೇಳ್ಬೋದು. ಆತ ತಿಂಡಿಗಳನ್ನ ಮನೆಯಲ್ಲಿ ಇಟ್ಟಿದ್ದಂಥ ತಿಂಡಿಗಳನ್ನೆಲ್ಲ ಕದ್ದು ತಿಂತಾ ಇದ್ರೂ ಕೂಡ ಯಾರ ಕೈಗೂ ಸಿಕ್ಕಿಬೀಳ್ತಾ ಇರಲಿಲ್ಲಂತೆ. ಇದು ಹುಡುಗರ ಎಲ್ಲ ಸಹಜವಾಗಿ ಇದ್ದ ಆಟಾಡೋಬೇಕಾದ್ರನ್ನೆಲ್ಲ ಕಂಡಿದ್ರು. ಮುಗ್ಧ ಮನಸ್ಸಿನ ರಾಮಚಂದ್ರ ಮತ್ತು ಬೇರೆ ಸೋದರರೆಲ್ಲ ಆಶ್ಚರ್ಯದಿಂದ ಒಂದು ಸಲ ಕೇಳ್ತಾರೆ, ನೀನು ಹೇಗೆ ಕದ್ದು ತಿಂದರೂ ಕೂಡ ತಪ್ಪಿಸ್ಕೊಳ್ತೀಯಲ್ಲ ಅಂಥೇಳಿ. ಒಂದು ದಿನ ಕೆಲವು ಹುಡುಗರು ಮತ್ತು ರಾಮಚಂದ್ರ ಕೂಡ ಪ್ರಯತ್ನ ಮಾಡೋದಕ್ಕೆ ಹೊರಟ್ರಂತೆ. ಏನಪ್ಪ ಇವ್ರ ಪ್ರಯತ್ನ ಅಂತ ಹೇಳಿದ್ರೆ, ಅಟ್ಟದ ಮೇಲೆ ಹತ್ತಿ ಅಲ್ಲಿ ಅಡುಗೆ ಮನೆಯ ನಾಗಂತಿಗೆ ಮೇಲೆ ಇಟ್ಟಂಥ ಒಂದು ಪಾತ್ರೆಯಲ್ಲೋ ಒಂದು ಬಾಕ್ಸೆಲ್ಲ ಕಜ್ಜಾಯ ಇಟ್ಟಿದ್ರಂತೆ. ಅದನ್ನು ತೆಗೆದುಕೊಳ್ಳೋವಂಥ ಸಾಹಸ. ರಾಮಚಂದ್ರ ಅಟ್ಟದ ಮೇಲೆ ಬೇರೆಯವ್ರಿಗೆ ಬೇರೆ ಇನ್ನೊಬ್ಬ ಹುಡುಗನ ಕಾವಲು ಕಾಯೋದಕ್ಕೆ ಹೇಳಿರ್ತಾನೆ. ಆಮೇಲೆ ಇನ್ನೇನು ಹತ್ತಿ ತೆಗೆದುಕೊಳ್ಬೇಕು ಅಷ್ಟರಲ್ಲಿ ಬೇಕಂತ ಈ ಅವ್ರ ತಮ್ಮ ಪದ್ಮನಾಭ ಇದ್ನಲ್ಲ, ಹೊಗೆ ಕಿಂಡಿಯಿಂದ ಕಜ್ಜಾಯ ತಟ್ಟೆನ ಕೆಳಗೆ ಬೀಳಿಸ್ಬಿಡ್ತಾನೆ ಬೇಕಂತೇಳಿ. ಯಾವಾಗ ತಟ್ಟೆ ಬಿದ್ದು ಜೋರಾಗಿ ಶಬ್ದ ಆಯಿತೋ ಮನೆಯವರೆಲ್ಲ ಓಡಿ ಬಂದರೆ ಮೇಲ್ಗಡೆ ರಾಮಚಂದ್ರ ಇದ್ದಾನೆ. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರು. ರಾಮಚಂದ್ರ ಆ ಪಾತ್ರೆ ಬಳಿ ನಿಂತಿದ್ದಾನೆ. ಮನೆಯ ಎಲ್ಲ ಹಿರಿಯರಿಗೂ ಆಶ್ಚರ್ಯ, ಅಯ್ಯೋ ರಾಮಚಂದ್ರ ನೀನು ಹೀಗೆ ಮಾಡಿದ್ಯಾ ಅಂತ ಕೇಳಿದ್ರುತ್ತೆ. ಸಾಮಾನ್ಯವಾಗಿ ರಾಮಚಂದ್ರ ಈ ಥರ ಬಗೆ ಚೇಷ್ಟೆಗಳಲ್ಲಿ ತೊಡಗುತ್ತಾ ಇರಲಿಲ್ಲ. ಆದರೆ ಯಾವಾಗ ಹೀಗೆ ಸಿಕ್ಕಿ ಬಿದ್ದನವರೆಲ್ಲ ಹಾಗಂದ್ರು ಭಾಳ ಮುಜುಗರ ಆಗುತ್ತೆ. ಹುಡುಗ ರಾಮಚಂದ್ರಿಗೆ ಭಾಳ ಅವಮಾನ ಆದಂತಾಯಿತು. ಇನ್ಯಾವತ್ತೂ ಕೂಡ ಇಂಥ ಹುಡುಗರ ಸಾಹಸಕ್ಕೆ ಅವ್ರ ಕೈ ಹಾಕಲಿಲ್ಲಂತೆ. ಹೀಗೆ ಅವರ ಬಾಲ್ಯ ಜೀವನ ನಡೆದುಕೊಂಡು ಬಂತು. 8ನೇ ತರಗತಿಯವರಿದ್ದಾಗ ಹುಡುಗ ರಾಮಚಂದ್ರ 8ನೇ ತರಗತಿಗೆ ಹೋಗ್ತಾ ಇದ್ದ. ಆದರೆ ಪಬ್ಲಿಕ್ ಪರೀಕ್ಷೆ ಇತ್ತಂತ ಆವಾಗ. ಮುಂದೆ ಸ್ವಾಮೀಜಿಯವರು ಹೇಳ್ತಾರೆ, ಅಂದಿನ 8ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ನಾನು 2 ಸಲ ನಪಾಸಾದೆ. ಕಾರಣ ಒಂದು ಬಗೆಯ ವಿಚಿತ್ರ ಕಜ್ಜಿ ರೋಗ ಆವಾಗ ಇತ್ತು ನನಗೆ. ಮೈ ತುಂಬ ಕಜ್ಜಿ, ಕೆರೆದ ಮೇಲೆ ಉರಿ. ಇದ್ರ ಜೊತೆಗೆ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ತಪ್ಪದೇ ಬರ್ತಾ ಇದ್ದಂಥ ಹೊಟ್ಟೆ ನೋವು, ಅಪಾರ ಯಾತನೆ ಮತ್ತು ಅದರಿಂದ ಆಗ್ತಾ ಇದ್ದಂಥ ದೌರ್ಬಲ್ಯ. ಅಂತೂ ನನ್ನ 3ನೇ ಪ್ರಯತ್ನದಲ್ಲಿ 8ನೇ ತರಗತಿಯನ್ನು ದಾಟಿದೆ ಅಂಥೇಳಿ ಮುಂದೆ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಈ ಹುಡುಗ ರಾಮಚಂದ್ರನಿಗೆ ಅಂಟಿದಂಥ ಚರ್ಮದ ಕಾಯಿಲೆ, ಆ ಕಜ್ಜಿ ರೋಗ ಇತ್ತಲ್ಲ, ಅದೇನೋ ಸ್ವಲ್ಪ ಬೇಗ ವಾಸಿ ಆಯಿತು. ಆದರೆ ಹೊಟ್ಟೆ ನೋವು ಮಾತ್ರ ತಕ್ಷಣಕ್ಕೆ ನಿಂತಿರಲಿಲ್ಲ, ಆಗಾಗ ಬರ್ತಾ ಇತ್ತಂತೆ. ಆಗಾಗ ಬಂದು ಅವನನ್ನು ಶಕ್ತಿಹೀನನನ್ನಾಗಿ ಮಾಡ್ತಾ ಇತ್ತು. ಮುಂದೆ ಸ್ವಾಮೀಜಿಯವರು ಹೇಳ್ತಾರೆ, ಆದರೆ ಆಶ್ರಮ ಸೇರಿದ ಮೇಲೆ ನನಗೆ ಬರ್ತಾ ಇದ್ದಂಥ ಆ ಹೊಟ್ಟೆ ನೋವು ಕಣ್ಮರೆ ಆಯಿತು. ಬಹುಶಃ ಅದು ಶ್ರೀರಾಮಕೃಷ್ಣರ ಪವಾಡ ಅಂಥೇಳಿ ಸ್ವಾಮೀಜಿ ಭಾಳ ಭಕ್ತಿ ಭಾವದಿಂದ ಸ್ಮರಿಸ್ಕೊಳ್ತಾ ಇದ್ರು. ಆ ಶಾಲಾ ದಿನಗಳಲ್ಲಿ ಹುಡುಗ ರಾಮಚಂದ್ರನಿಗೆ ಹೀಗೆ ಪೌಷ್ಟಿಕವಾದ ಆಹಾರನೂ ಅಷ್ಟು ಇರ್ತಾ ಇರಲಿಲ್ಲ. ಮತ್ತು ಆಗಾಗ ಬರ್ತಾ ಇದ್ದಂಥ ಈ ಕಾಯಿಲೆಗಳು, ಇದರಿಂದಾಗಿ ಬಹಳ ಬೇಗ ಆಯಾಸ ಆಗ್ತಾ ಇತ್ತು. ಒಂದು ಸಲ ಶಾಲೆಯಲ್ಲಿ ಹುಡುಗರನ್ನೆಲ್ಲ ಪ್ರವಾಸಕ್ಕೆ ತಿರುಪತಿಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಇವನು ಹೋಗಬೇಕಾದ್ರೇ ಸ್ವಲ್ಪ ದಣದು ಬಿಟ್ಟಿದ್ದ. ಮುಂದೆ ಸ್ವಾಮೀಜಿಯವರು ನೆನಪಿಸ್ಕೊಳ್ತಾರೆ, ಹೋಗೋವಾಗಲೇ ನಾನು ಸುಸ್ತಾಗ್ಬಿಟ್ಟಿದ್ದೆ, ಆಯಾಸದ ಕಣ್ಣಿನಿಂದಲೇ ದೇವರನ್ನು ನೋಡಿದಂಥ ನೆನಪು ಅಂಥೇಳಿ. ಹುಡುಗ ಆಗಿದ್ದಾಗ ಆ ಆಯಾಸದ ಕಣ್ಣಿನಿಂದ ನೋಡಿದ್ರು ಅಷ್ಟೇನು ಮನಸ್ಸಿನಲ್ಲಿ ನಿಂತಿರಲಿಲ್ಲ. ಆದರೆ ಮುಂದೆ ಸ್ವಾಮೀಜಿಯವರು ಒಂದು ಉಪನ್ಯಾಸದಲ್ಲಿ ಅವರು ಸನ್ಯಾಸಿ ಆದಮೇಲೆ ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಇದ್ದಾಗ ತಿರುಪತಿಗೆ ಭೇಟಿ ಕೊಟ್ಟಂಥ ಒಂದು ಘಟನೆಯನ್ನು ಭಾಳ ಸುಂದರವಾಗಿ ವರ್ಣಿಸಿದ್ದಾರೆ. ಮುಂದೆ ಈ ಪುಸ್ತಕದಲ್ಲೇ ಬರುತ್ತೆ, ನಂತರ ನೋಡೋಣ. ಸಾಂದರ್ಭಿಕವಾಗಿ ಹೇಳಿದೆ, ಆಗ ತಿರುಪತಿಗೆ ಹೋದಾಗ ಅವನಿಗೆ ಆಗುವಂಥ ಅಭಿಷೇಕ, ಅಲ್ಲಿ ಭಗವಂತನ ಸೌಂದರ್ಯದ ವರ್ಣನೆ, ಅದನ್ನೆಲ್ಲ ಬಹಳ ಸೊಗಸಾಗಿ ಸ್ವಾಮೀಜಿಯವರು ವರ್ಣಿಸಿದ್ದಾರೆ.
ಅಂತೂ ಈ ರೀತಿ ಹುಡುಗ ರಾಮಚಂದ್ರನ ಬಾಲ್ಯ ಜೀವನ ನಡೆದುಕೊಂಡು ಬರ್ತಾ ಇದೆ. 3ನೇ ಪ್ರಯತ್ನಕ್ಕೆ 8ನೇ ತರಗತಿಯನ್ನು ಪಾಸ್ ಮಾಡಿದ್ರು. ಅದಾದಮೇಲೆ 9ನೇ ತರಗತಿಗೆ ರಾಮಚಂದ್ರ ಬಾರ್ಕೂರಿನ ನ್ಯಾಷನಲ್ ಪದವಿ ಪೂರ್ವ ಕಾಲೇಜ್ಗೆ ಸೇರಿಕೊಳ್ತಾನೆ. ಅಲ್ಲಿ ತನಕ ಆ ಶಾಲೆಯಲ್ಲಿ 8ನೇ ಕ್ಲಾಸ್ ಮುಗೀತು. ಈಗ 9ನೇ ತರಗತಿಗೆ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿಗೆ ಸೇರಿಕೊಂಡ. ಆ ಶಾಲೆ ಸ್ವಲ್ಪ ದೂರ ಇತ್ತು. ಅದಕ್ಕೆ ಹೋಗೋದಕ್ಕೆ ಇವರೂರಿನ ಬದಿಯಲ್ಲಿದ್ದ ಸೀತಾ ನದಿಯನ್ನು ದೋಣಿಯಲ್ಲಿ ದಾಟಿಬಿಟ್ಟು ಹೋಗಬೇಕಾಗಿತ್ತಂತೆ. ಈ ನದಿ ದಾಟೋಬೇಕಾದ್ರೆ ರಾಮಚಂದ್ರ ಏನು ಮಾಡ್ತಾಯಿದ್ದಂತೆ, ಮನೆಯಿಂದ ಒಂದು ಬೆಲ್ಲದ ಉಂಡೆ ಕೊಟ್ಟಿರ್ತಾಯಿದ್ರು. ಆ ಉಂಡೆಯನ್ನು ಬಾಯಲ್ಲಿಟ್ಕೊಂಡು ಚೀಪ್ತಾ ನದಿ ದಾಟ್ಕೊಂಡು ಹೋಗ್ತಾ ಇದ್ದ. ನದಿ ದಾಟೋವಷ್ಟರಲ್ಲಿ ಆ ಉಂಡೆ ಕರಗಿರ್ತಾ ಇತ್ತಂತೆ. ಆಗ ಅದೇ ಅವನ ಪಾಲಿಗೆ ಚಾಕ್ಲೇಟ್ ಆಗಿತ್ತು. ಆ ಬೆಲ್ಲದುಂಡೆನೇ ಅವರ ಪಾಲಿನ ಚಾಕ್ಲೇಟ್. ನಾವು ಕೆಲವು ಜನ ಆಶ್ರಮವಾಸಿಗಳು ಒಂದು ಸಲ ಸ್ವಾಮೀಜಿಯವರು ಹುಟ್ಟಿದ ಊರಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಆಗ ಅವರ ತಮ್ಮ ಒಬ್ಬರು ಇದ್ದರು. ಅವ್ರ ಹತ್ರ ಸ್ವಾಮೀಜಿಯವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾಗ ಅವರು ಒಂದು ಮಾತಾಡ್ತಾರೆ, ಶಾಲೆಗೆ ಹೋಗಬೇಕಾದ್ರೆ ನಮಗೇನು ಬೇರೆ ತಿಂಡಿ ಅಂತೆಲ್ಲ ಏನಿರಲಿಲ್ಲ, ಬೆಳಗ್ಗೆನೇ ಒಂದು ದೊಡ್ಡ ಲೋಟ ರಾಗಿ ಅಂಬಲಿ ಕೊಡ್ತಾಯಿದ್ರು. ಅದನ್ನು ಕುಡ್ದೆ ರಾಮಚಂದ್ರ ನಾವೆಲ್ಲರೂ ಶಾಲೆಗೆ ಹೋಗ್ತಾ ಇದ್ವಿ ಅಂತೇಳಿ ಹೇಳ್ತಾಯಿದ್ರು. ಇಡೀ ಒಂದು ಲೋಟ ರಾಗಿ ಅಂಬಲಿ ಅದೇ ಅವರ ಬೆಳಗಿನ ಟಿಫನ್ ಆಗಿರ್ತಿತ್ತು. ಆಮೇಲೆ ಈ ಒಂದು ಬೆಲ್ಲದುಂಡೆ ಚಾಕ್ಲೇಟ್ ಅವ್ರಿಗೆ ಶಾಲೆಗೆ ಹೋಗಬೇಕಾದ್ರೆ ದಾರಿಗೆ ಖರ್ಚಿಗೆ ಅಷ್ಟೆ. ಹೀಗೆ ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ರಾಮಚಂದ್ರ ಓದು ಅದಕ್ಕಿಂತ ಹೆಚ್ಚು ಆಸಕ್ತಿ ಅವನಿಗೆ ಇತರ ಚಟುವಟಿಕೆಗಳಲ್ಲಿತ್ತು. ಕಲೆಗಳಲ್ಲಿ, ಅದರಲ್ಲಿ ಮತ್ತು ಆಟದಲ್ಲಿ ಮುಖ್ಯವಾಗಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಇಷ್ಟಪಡ್ತಾ ಇದ್ದ. ಆದರೆ ಅವನ ಸಣಕಲು ಶರೀರ, ಕಡ್ಡಿ ಶರೀರವನ್ನು ಕಂಡು ಸ್ನೇಹಿತರು ಅವ್ರನ್ನ ತಮ್ಮ ತಂಡಕ್ಕೆ ಸೇರಿಸ್ಕೊಳ್ತಾ ಇರಲಿಲ್ವಂತೆ. ಸ್ವಲ್ಪ ಪೌಷ್ಟಿಕ ಆಹಾರದ ಹಾಗೂ ವ್ಯಾಯಾಮದ ಕೊರತೆಯಿಂದ ಅವ್ರ ಶರೀರ ಸ್ವಲ್ಪ ದುರ್ಬಲವಾಗಿತ್ತು ಅಂತ ಕಾಣುತ್ತೆ. ಈ ಥರ ಶಾರೀರಿಕ ಶ್ರಮ ಬಯಸುವಂಥ ಕ್ರೀಡೆಗಳಲ್ಲಿ ರಾಮಚಂದ್ರ ಮುಂದೆ ಇಲ್ದಿದ್ದರೂ ಅವನು ಹಾಡೋದ್ರಲ್ಲಿ, ಸಣ್ಣ ಹುಡುಗ ಇದ್ದಾಗಲೇ ಹಾಡೋದ್ರಲ್ಲಿ, ಚಿತ್ರಕಲೆಯಲ್ಲಿ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ಹುಡುಗ ಮುಂದೆ ಇದ್ದ. ಮತ್ತು ಶಾಲೆಯಲ್ಲಿ ನಡೀತಾ ಇದ್ದಂಥ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದ. ಇದರಿಂದ ಅವನಲ್ಲಿದ್ದಂಥ ಪ್ರತಿಭೆ ಹೊರಹೊಮ್ಮೋದಕ್ಕೆ ಸಾಧ್ಯ ಆಯಿತು. ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ರಾಮಚಂದ್ರ ತಂದೆ ಜೊತೆ ಯಕ್ಷಗಾನ ನೋಡೋದಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಮೇಳದವರು ತಾಳ ಹಾಕೋದು ಆತನಿಗೆ ಭಾಳ ಆಕರ್ಷಣೆ ಆಗ್ತಾ ಇತ್ತು. ಅದನ್ನು ನೋಡಿ ತಾನು ತಾಳ ಹಾಕೋದಕ್ಕೆ ಕಲ್ತಿದ್ದ. ಒಂದು ಸಲ ಬೇರೆ ಊರಿಗೆ ತಂದೆ ಜನಾರ್ದನ ಬಾಯಿರೆ ಅವರು ಹೊರಟಿದ್ರು. ಅವ್ರ ಜೊತೆ ಸಣ್ಣ ಹುಡುಗ ನಾನು ಬರ್ತೀನಿ ಅಂಥೇಳಿ ಹಠ ಮಾಡ್ತಾನೆ. ಸಹಜವಾಗಿ ಎಲ್ಲಾದರೂ ಊರಿಗೆ ಹೋಗ್ತಿದ್ದಾರೆ ಅಂದರೆ ನಾನು ಬರ್ತೀನಿ, ಹೊರಗಡೆ ಹೋದಾಗ ಆಗುತ್ತೆ ಅಂಥೇಳಿ ಹಠ ಮಾಡ್ತಾನೆ. ಆಗ ತಂದೆ, ನೋಡು ನಾನು ವಾಪಸ್ ಬರೋಬೇಕಾದ್ರೆ ತಾಳ ತಂದು ಕೊಡ್ತೇನೆ ಅಂಥೇಳಿ ಸಮಾಧಾನ ಮಾಡಿ ಅವನನ್ನು ಮನೇಲೇ ಇರಿಸಿ ಹೋಗಿರ್ತಾರೆ. ತಂದೆ ಮನೆಗೆ ವಾಪಸ್ ಬರೋ ತನಕ ಹುಡುಗ ರಾಮಚಂದ್ರ ಭಾಳ ಕಾತರದಿಂದ ಕಾಯ್ತಾ ಇದ್ದಂತೆ, ಯಾಕೆ ತಂದೆ ಬರ್ತಾರೆ ತಾಳ ತಂದು ಕೊಡ್ತಾರೆ ಅಂಥೇಳಿ. ಸೊ ಅವರ ಆ ಎಳೆ ವಯಸ್ಸಿನಲ್ಲೇ ಆ ಸಂಗೀತ, ಆ ತಾಳ ಇದ್ರ ಕಡೆ ಭಾಳ ಆಕರ್ಷಣೆ ಇತ್ತು ಸ್ವಾಮೀಜಿಯವ್ರಿಗೆ. ಭಾಳ ತಾಳದ ನಿರೀಕ್ಷೆಯಲ್ಲಿದ್ದ. ಮತ್ತು ವಾಪಸ್ಸು ತಂದೆ ಬಂದಮೇಲೆ ಅವ್ರು ತಾಳ ತಂದು ಕೊಟ್ಟರು. ಅದು ಸಿಕ್ಕ ಮೇಲೆ ಭಾಳ ಸಂತೋಷದಿಂದ ಹುಡುಗ ಕುಣಿದಾಡ್ಬಿಡ್ತಾನೆ. ಯಕ್ಷಗಾನದ ಆಟಗಳನ್ನೆಲ್ಲ ನೋಡಿ ರಾಮಚಂದ್ರ ಪ್ರಭಾವಿತನಾಗಿದ್ದ. ಜೊತೆಗೆ ಆತ ಕೂಡ ನೃತ್ಯವನ್ನು ಬಲ್ಲವನಾಗಿದ್ದ. ಒಂದು ಸಲ ಒಂದು ಘಟನೆ ಆಗುತ್ತೆ. ಅವರು ಶಾಲಾ ದಿನಗಳಲ್ಲಿದ್ದಂಥ ಸಮಯ, ಒಂದು ಕಾರ್ಯಕ್ರಮದ ಸಂದರ್ಭ ಶಾಲೆಯಲ್ಲಿ. ಆವತ್ತು ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಏನೋ ಅಷ್ಟು ಒಳ್ಳೆ ಪ್ರದರ್ಶನಗಳು ಮೂಡಿ ಬರ್ತಾ ಇರಲಿಲ್ಲ. ಎಲ್ಲರಿಗೂ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇತ್ತು. ಆಗ ಹುಡುಗ ರಾಮಚಂದ್ರ, ಈ ದೃಶ್ಯ ನಾವು ಸ್ವಲ್ಪ ಕಣ್ಣಿಗೆ ತಂದುಕೊಳ್ಬೇಕು. ರಾಮಚಂದ್ರ ಏನು ಮಾಡಿದ್ನಂತೆ, ಅವಾಗ ಹುಡುಗ ತಾನೇ ಶಿವನ ವೇಷ ಹಾಕ್ಕೊಂಡು ಬಂದು ತಾಳ ವಾದ್ಯಗಳೊಂದಿಗೆ ಅದ್ಭುತವಾಗಿ ತಾಂಡವ ನೃತ್ಯವನ್ನು ಮಾಡಿ ಪ್ರೇಕ್ಷಕರನ್ನೆಲ್ಲ ಸಂತೋಷಪಡಿಸ್ತಾನೆ. ಭಾಳ ಅದ್ಭುತವಾಗಿ ನರ್ತನ ಮಾಡ್ತಾನಂತೆ ರಾಮಚಂದ್ರ ಆ ಶಿವನ ವೇಷ ಧರಿಸಿ. ಆಗ ಪ್ರೇಕ್ಷಕರೆಲ್ಲ ಬೆರಗಾಗಿ ಅವನ ನೃತ್ಯವನ್ನು ಕಂಡು ಭಾಳ ಸಂತೋಷ ಪಡ್ತಾರೆ. ರಾಮಚಂದ್ರನಿಗೆ ಹಾಡು, ನಾಟ್ಯ, ಇದ್ರ ಜೊತೆಗೆ ಚಿತ್ರಕಲೆಯಲ್ಲೂ ಭಾಳ ಆಸಕ್ತಿ ಇತ್ತು.
ಅವನು ಭಾಳ ಚೆನ್ನಾಗಿ ರೇಖಾಚಿತ್ರಗಳನ್ನು ವರ್ಣಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇದ್ದ. ಚಿತ್ರಗಳನ್ನ ಕಾಗದ ಅಂದರೆ ಪೇಪರ್ ಮೇಲೆ, ಕ್ಯಾನ್ವಾಸ್ ಮೇಲೆ ಹಾಗೂ ಪಿಂಗಾಣು ವಸ್ತುಗಳ ಮೇಲೆಲ್ಲ ಬಿಡಿಸ್ತಾ ಇದ್ದ. ಅವರ ಮನೆಯಲ್ಲಿ ಅವರು ಬಿಡಿಸಿದ ಸ್ವಾಮಿ ವಿವೇಕಾನಂದರ ಒಂದು ಸುಂದರವಾದ ಚಿತ್ರ ಕೂಡ ಇತ್ತು. ಅವರ ಆ ಚಿತ್ರಕಲೆಯ ಕೌಶಲವನ್ನು ಕಂಡು ಒಬ್ಬ ಶ್ರೇಷ್ಠ ಚಿತ್ರಕಲಾವಿದನಾಗೋ ಸಾಧ್ಯತೆ ಇವನಲ್ಲಿದೆ ಅಂಥೇಳಿ ಅನೇಕ ಜನ ಮೆಚ್ಚುಗೆ ಸೂಚಿಸಿದ್ರಂತೆ. ಅದರ ಮುಂದೆ ಆ ಕಲೆ ಇದ್ರೂ ಕೂಡ ಹೆಚ್ಚು ಅದನ್ನು ಸ್ವಾಮೀಜಿ ಬೆಳೆಸ್ಕೊಳ್ಳಿಲ್ಲ. ಯಾಕಂದರೆ ಅವರು ಭಜನೆಗೆ ಹೆಚ್ಚು ಒತ್ತು ಕೊಟ್ಟರು. ಆ ಸಂಗೀತ ಅದಕ್ಕೆ ಹೆಚ್ಚು ಸಮಯ ಬೇಕು ಅಂಥೇಳಿ ಇದರ ಕಡೆ ಹೆಚ್ಚು ಮುಂದೆ ಗಮನ ಕೊಡಲಿಲ್ಲ ಸ್ವಾಮೀಜಿ. ಅಭಿನಯದಲ್ಲೂ ಕೂಡ ಹುಡುಗ ರಾಮಚಂದ್ರನದು ಎತ್ತಿದ ಕೈಯಾಗಿತ್ತು. ಅವನು ಶಾಲೆಯ ನಾಟಕಗಳಲ್ಲೂ ಕೂಡ ಪಾತ್ರ ವಹಿಸ್ತಾ ಇದ್ದ. ಒಂದು ಸಲ ಆ ಶಾಲೆಯಲ್ಲಿ ಒಂದು ನಾಟಕ, ಅದರಲ್ಲಿ ಸೀತೆಯ ಪಾತ್ರ ಧರಿಸಿದ್ರು. ಆ ಸೀತೆಯ ಪಾತ್ರ ಧರಿಸಿದಾಗ ಒಂದು ಹಾಡು ಹೇಳಬೇಕಿತ್ತು. ಅದನ್ನು ಕೂಡ ಹುಡುಗ ರಾಮಚಂದ್ರ ಬಹಳ ಚೆನ್ನಾಗಿ ಹಾಡಿದ್ನಂತೆ ಸೀತೆಯ ಪಾತ್ರವನ್ನು ಹಾಕಿ. ಆ ನಾಟಕದಲ್ಲಿ ಅವನ ಆ ಹಾಡನ್ನು ಕೇಳಿ ಮಧುರವಾದ ಅವನ ಕಂಠ ಮತ್ತು ಹಾಡಿದ ರೀತಿಯನ್ನು ಗಮನಿಸಿ ಆ ನಾಟಕದ ಮೇಷ್ಟ್ರಾಗ ಅವರು ಜನಾರ್ದನ ಬಾಯಿ ಅಂದರೆ ರಾಮಚಂದ್ರನ ತಂದೆಗೆ ಕರೆದ್ಬಿಟ್ಟು ಹೇಳ್ತಾರೆ, ನೋಡಿ ನಿಮ್ಮ ಮಗನಿಗೆ ಭಾಳ ಒಳ್ಳೆಯ ಕಂಠ ಇದೆ, ಅವನಿಗೆ ಸಂಗೀತ ಕಲಿಸಿ ಅಂಥೇಳಿ. ಆಮೇಲೆ ಸಂಗೀತದ ಬಗ್ಗೆ ಸ್ವತಃ ಒಲವಿದ್ದಂಥ ಜನಾರ್ದನ ಬಾಯಿರಿ ರಾಮಚಂದ್ರನಿಗೆ ಸಂಗೀತ ಮತ್ತು ಹಾರ್ಮೋನಿಯಂ ಕಲಿಸೋದಕ್ಕೆ ಶಿಕ್ಷಕರನ್ನು ನೇಮಿಸಿದ್ರಂತೆ. ಅಂತೂ ಹೇಗೋ ದೈವ ಕೃಪೆಯಿಂದ ಆ ಸಣ್ಣ ಹಳ್ಳಿಯಲ್ಲೇ ಈತನಿಗೆ ಸಂಗೀತಾಭ್ಯಾಸ ಆಯಿತು. ಶಿಕ್ಷಕರು ಬಂದು ಮನೆಗೆ ಬಂದು ಹೇಳ್ಕೊಡ್ತಾಯಿದ್ರು. ರಾಮಚಂದ್ರ ಕೂಡ ಭಾಳ ಆಸಕ್ತಿಯಿಂದ ಕಲಿತ. ನೃತ್ಯ, ಚಿತ್ರಕಲೆ, ಅಭಿನಯ, ಸಂಗೀತ ಯಾವುದನ್ನು ಆರಿಸ್ಕೊಂಡ್ರೂ ಅದರಲ್ಲಿ ಶ್ರೇಷ್ಠ ಸಾಧನೆ ಮಾಡಿ ಉತ್ತುಂಗಕ್ಕೇರುವಂಥ ಸಾಮರ್ಥ್ಯ ರಾಮಚಂದ್ರನಲ್ಲಿ ಇತ್ತು. ಅಂದರೆ ಹೆಚ್ಚು ಸಂಗೀತದ ಬಗ್ಗೆ ಒಲವಿದ್ದರಿಂದ ಅದನ್ನು ವಿಶೇಷವಾಗಿ ಅಭ್ಯಾಸ ಮಾಡ್ತಾನೆ ಹುಡುಗ. ಸಂಗೀತಾಭ್ಯಾಸ ಮುಂದುವರೆದಂತೆ ರಾಮಚಂದ್ರ ಆಮೇಲೆ ಮುಂದೆ ಆಕಾಶವಾಣಿಯಲ್ಲಿ ಭಕ್ತಿಗೀತೆಗಳನ್ನು, ಜಾನಪದ ಗೀತೆಗಳನ್ನು ಕೂಡ ಹಾಡ್ತಾರೆ. ಅವ್ರು ಹಾಡಿದಂಥ ಮೂಡಲ್ ಕುಣಗಲ್ ಕೆರೆ ಹಾಡು ಭಾಳ ವರ್ಷ ಕಳೆದ ಮೇಲೂ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಆತ ಭಾಳ ಹೆಮ್ಮೆಯಿಂದ ನೆನಪಿಸ್ಕೊಳ್ತಾ ಇದ್ದಂತೆ, ನಮ್ಮ ರಾಮಚಂದ್ರ ಏನು ಹಾಡು ಇದು ಅಂತ ಹೇಳಿಬಿಟ್ಟು. ಹಾಗೆ ಸ್ವಾಮೀಜಿಯವರು ತನ್ಮಯವಾಗಿ ಸಂಪೂರ್ಣವಾಗಿ ಆ ಹಾಡಿನಲ್ಲಿ ತೊಡಗಿ ಹಾಡ್ತಾಯಿದ್ರು. ಅದು ಕೇಳುಗರು ಕೂಡ ಭಾಳ ಮನಸ್ಸಿನಲ್ಲಿ ನಿಲ್ತಾ ಇತ್ತು. ಅವರ ತಮ್ಮ ಒಂದು ಸಂದರ್ಭದಲ್ಲಿ ಹೇಳಿದರು, ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಆತ 3 ಹೊತ್ತು ಪೇಟಿ ಹಿಡ್ಕೊಂಡು ಅಂದರೆ ಹಾರ್ಮೋನಿಯಂ ಹಿಡ್ಕೊಂಡು ಹಾಡೋದು 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 ಅಂಥೇಳಿ ಹೆಚ್ಚು ಅವರು ಅದು ಅಭ್ಯಾಸ ಮಾಡ್ತಾಯಿದ್ರಂತೆ. ಮತ್ತು ರಾತ್ರಿ ಹೊತ್ತು ಅಂದರೆ ಸಂಜೆ ದೀಪ ಹಚ್ಚಿದ ಮೇಲೆ 7:30-8 ಗಂಟೆ ಸಮಯದಲ್ಲಿ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಸಂಗೀತ ಕೂಡ ಹೇಳ್ಕೊಡ್ತಾಯಿದ್ರು. ಮುಂದೆ ಈ ರಾಮಚಂದ್ರ ತನ್ನ 25ನೇ ವಯಸ್ಸಿನಲ್ಲಿದ್ದಾಗ ಮಂಡ್ಯದ ಕಿರಣ ಸಾಹಿತ್ಯ ಸಂಘ ಆಯೋಜಿಸಿದ್ದಂಥ ಒಂದು ಅಖಿಲ ಕರ್ನಾಟಕ ಸಂಗೀತ ಸ್ಪರ್ಧೆ ಆಯೋಜಿಸಿದ್ರು. ಅದರಲ್ಲಿ ಭಾಗವಹಿಸ್ತಾನೆ. ಅದರಲ್ಲಿ ಭಾಗವಹಿಸಿ ಚೆನ್ನಾಗಿ ಹಾಡಿ ಎಷ್ಟು ಎಲ್ಲರ ಮನಸ್ಸನ್ನು ಸೆಳೆದಿದ್ದಷ್ಟೇ ಅಲ್ಲದೆ ಬಹುಮಾನವನ್ನು ಕೂಡ ಗೆದ್ದುಕೊಳ್ತಾನೆ. ಅವತ್ತು ಆ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಮುಂದೆ ಪ್ರಸಿದ್ಧ ಸಾಹಿತಿಗಳಾದ ಪ್ರೊಫೆಸರ್ ಆರ್ ಆರ್ ಮಿತ್ರ ಅವರು ಮುಂದೆ ಸ್ಮರಿಸಿ ಹೇಳ್ತಾರೆ, ಅವತ್ತಿನ ಸಂದರ್ಭದಲ್ಲಿ ಸ್ವಾಮೀಜಿ ಅಂದರೆ ಆ ರಾಮಚಂದ್ರ ಹಾಡಿದಂಥ ಹಾಡನ್ನು ಕೇಳಿಬಿಟ್ಟು ಆರ್ ಆರ್ ಮಿತ್ರ ಅವರು ಹೇಳ್ತಾರೆ, ಸ್ಪರ್ಧೆಗಳಲ್ಲಿ ಅಪರೂಪವಾಗಿ ಕೇಳಿ ಬರುವಂಥ ಕಂಠ ಅದು. ಮನಸ್ಸು ಮಿಡಿಯುವಂತೆ ಹಾಡಿದವರ ಗಾಯನವನ್ನು ಅಲ್ಲಿ ನೆರೆದಿದ್ದ ಸಾಹಿತಿಗಳೆಲ್ಲರೂ ಕೂಡ ವಿಶೇಷವಾಗಿ ಗುರುತಿಸಿದ್ರು. ಎಲ್ಲ ತೀರ್ಪುಗಾರರು ಅವನನ್ನು ಬಹಳ ಮೆಚ್ಚಿಕೊಂಡು ಅವನಿಂದ ಮತ್ತೊಮ್ಮೆ ಹಾಡಿಸಿದ್ರು. ಒನ್ಸ್ ಮೋರ್ ಅಂತ ಕೇಳಿ ಎಲ್ಲರೂ ಹಾಡಿಸ್ಕೊಂಡ್ರಂತೆ. ಇನ್ನೂ ಆ ಎಳೆ ವಯಸ್ಸಿನಲ್ಲೇ ಅಂಥ ಪ್ರಸಿದ್ಧ ಸಾಹಿತಿಗಳು ಆ ಎಲ್ಲರ ಮನಸ್ಸನ್ನು ಗೆದ್ದಂಥ ಕಂಠ ಆಗಿತ್ತು ಸ್ವಾಮೀಜಿಯವ್ರದ್ದು. ಮತ್ತು ಸ್ವಾಮೀಜಿಯವ್ರ ಪ್ರತಿಯೊಂದು ವಿಷಯವನ್ನು ಕಲಿಯೋಬೇಕಾದ್ರೆ ಬಹಳ ಆಸಕ್ತಿಯಿಂದ ಕಲಿತಾ ಇದ್ದರು. ಅಷ್ಟೇ ಅಲ್ಲದೆ ಬೇರೆಯವ್ರಿಗೆ ಕಲಿಸೋದ್ರಲ್ಲೂ ಅವ್ರಿಗೆ ಭಾಳ ಶ್ರದ್ಧೆ ಇತ್ತು. ಆಗಲೇ ಹೇಳಿದಾಗೆ ಸಂಜೆ ಹೊತ್ತು ತಮ್ಮ ತಂಗಿಯರನ್ನೆಲ್ಲ ಕೂರಿಸ್ಕೊಂಡು ಭಜನೆಯನ್ನು ಹೇಳ್ಕೊಡ್ತಾಯಿದ್ರು. ಸೊ ಅವ್ರ ತಮ್ಮ ಮುಂದೆ ನೆನಪಿಸ್ಕೊಳ್ತಾರೆ, ಭಜನೆ ಹೇಳಬೇಕಾದ್ರೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಕೆನ್ನೆ ಮೇಲೆ ಏಟು ಬೀಳ್ತಾ ಇತ್ತು ಅಂಥೇಳಿ. ಸೊ ಭಾಳ ಶಿಸ್ತಿನಿಂದ ಮತ್ತು ಭಾಳ ಶ್ರದ್ಧೆಯಿಂದ ಸ್ವಾಮೀಜಿ ಸೋದರ ಸೋದರಿಯರಿಗೆಲ್ಲ ಹಾಡೋದನ್ನು ಹೇಳ್ಕೊಡ್ತಾಯಿದ್ರು. ಮತ್ತು ವಿಶೇಷವಾಗಿ ಅವರ ಸೋದರಿಯರಿಗೆ ಭಗವದ್ಗೀತೆ ಮತ್ತು ಇನ್ನಿತರ ಶ್ಲೋಕಗಳನ್ನೆಲ್ಲ
ರಾಮಚಂದ್ರ ಕಲಿಸ್ತಾನೆ. ಮುಂದೆ ಸ್ವಾಮೀಜಿಯವರು ಒಂದು ಸಂದರ್ಭ ನೆನಪಿಸ್ಕೊಳ್ತಾರೆ. ಅವರು ಹುಡುಗರಾಗಿದ್ದಾಗ ಅವ್ರ ಮನೆಯಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಸ್ವಾಮೀಜಿ ಒಂದು ಉಪನ್ಯಾಸದಲ್ಲಿ ಭಾಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಹೇಗೆ ಅವ್ರ ಮನೆಯಲ್ಲಿ ಆ ಧಾರ್ಮಿಕ ವಾತಾವರಣ ಅವರ ಮನಸ್ಸಿನ ಮೇಲೆ ವಿಶೇಷವಾಗಿ ಪ್ರಭಾವ ಬೀರಿತ್ತು ಅಂತ ಹೇಳಿಬಿಟ್ಟು ಸ್ವಾರಸ್ಯವಾಗಿ ಸ್ವಾಮೀಜಿ ಹೇಳಿದ್ದಾರೆ ಒಂದು ಉಪನ್ಯಾಸದಲ್ಲಿ. ನಮ್ಮ ಅಜ್ಜ ರಾಮನ ಭಕ್ತ. ರಾಮಾಯಣವನ್ನು ಅನೇಕ ಬಾರಿ ಓದಿದ್ರು. ಓದುವಾಗ ಹೃದಯ ತುಂಬಿ ಕಣ್ಣೀರು ಹಾಕ್ತಾಯಿದ್ರು. ಮನೆಯಲ್ಲೆಲ್ಲ ರಾಮ ರಾಮ ಅಂತ ಪ್ರತಿಧ್ವನಿತ ಆಗ್ತಾಯಿತ್ತು. ಆಗಾಗ ಅವರು ರಾಮ ರಾಮ ಅಂತ ಹೇಳ್ಕೊಳ್ತಾ ಇದ್ರು. ಮತ್ತು ಇನ್ನೊಂದು ಕಡೆ ತಾಯಿ, ನನ್ನ ತಾಯಿ ಕೃಷ್ಣ ಭಕ್ತೆ. ಆಕೆಗೆ ಓದು ಬರಹ ಗೊತ್ತಿಲ್ಲ, ಕೃಷ್ಣ ಅಂದರೆ ಸಾಕು ಅವಳಿಗೆ ತುಂಬ ತೃಪ್ತಿ ಸಮಾಧಾನ. ಮಧ್ಯೆ ಮಧ್ಯೆ ಕೃಷ್ಣ ಕೃಷ್ಣ ಅಂತ ಹೇಳೋದು ಕೇಳಿಬರ್ತಾ ಇತ್ತು. ಆಕೆ ಆಗಾಗ ಕೃಷ್ಣ ಕೃಷ್ಣ ಅಂತ ಹೇಳ್ಕೊಳ್ತಾ ಇದ್ಲು. ನಾನು ಹುಡುಗನಾಗಿದ್ದಾಗ ಮನೇಲಿ ಒಂದು ಕಡೆ ರಾಮ ರಾಮ, ಮತ್ತೊಂದು ಕಡೆ ಕೃಷ್ಣ ಕೃಷ್ಣ ಅಂತ ಶಬ್ದ ಕೇಳಿಬರ್ತಾ ಇತ್ತು. ಕೊನೆಗೆ ನನಗೆ ಯಾವುದಪ್ಪ ಇಷ್ಟ ಆಗ್ಬೋದು ಅಂತ ನೋಡಿದ್ರೆ ನನಗೆ ರಾಮಕೃಷ್ಣರೇ ಇಷ್ಟವಾದರು ಅಂಥೇಳಿ ಭಾಳ ಸ್ವಾರಸ್ಯವಾಗಿ ಒಂದು ಉಪನ್ಯಾಸದಲ್ಲಿ ಸ್ವಾಮೀಜಿಯವರು ಸ್ಮರಿಸಿದ್ದಾರೆ. ಹೀಗೆ ದೊಡ್ಡವನಾಗಿ ಬೆಳೀತಾ ಬಂದಂತೆ ರಾಮಚಂದ್ರ ಸಂದರ್ಭಕ್ಕೆ ತಕ್ಕಾಗಿ ತನ್ನ ವಿವೇಕಯುತವಾದಂಥ ಅಭಿಪ್ರಾಯವನ್ನು ಇನ್ನೊಬ್ರಿಗೆ ತಿಳಿಸೋದಕ್ಕೂ ಕೂಡ ಹಿಂಜರಿತಾ ಇರಲಿಲ್ಲ. ಒಂದು ಸಲ ಏನಾಗುತ್ತೆ, ಅವರ ಅಜ್ಜ ನಾರಾಯಣ ಬೈರಿ ಯಾರನ್ನೋ ಭಾಳ ಜೋರಾಗಿ ಬೈತಾ ಇದ್ರು. ಆಗ ಅಲ್ಲೇ ಜಗಲಿ ಮೇಲೆ ಹುಡುಗ ರಾಮಚಂದ್ರ ನಿಂತಿದ್ದ. ಅವ್ರ ತಾತ ಎಷ್ಟು ಜೋರಾಗಿ ಬೈತಾ ಇದ್ರಂದರೆ ಸರಳ ಮುಗ್ಧ ಮನಸ್ಸಿದ್ದ ರಾಮಚಂದ್ರ ಆ ಅಜ್ಜನ ಜೋರಾದ ಬೈಗಳಾದ ಆ ರಭಸಕ್ಕೆ ಕೆಳಗೆ ಬಿದ್ದುಬಿಟ್ನಂತವನು. ಅದನ್ನು ಕೇಳೇನೆ ಬಿದ್ದುಬಿಡ್ತಾನೆ. ಆಮೇಲೆ ಅಷ್ಟಲ್ಲದೆ ಅಜ್ಜನ ಕೋಪ ಕಂಡು ಆತನಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಆಮೇಲೆ ಒಳಗಡೆ ಬಂದಮೇಲೆ ರಾಮಚಂದ್ರ ಅಜ್ಜನಿಗೆ ಹೇಳದಂತೆ, ಅಜ್ಜಯ್ಯ ಎಲ್ರಿಗೂ ಬುದ್ಧಿ ಹೇಳೋ ಅಂತ ನೀವೇ ಈ ರೀತಿ ಕೋಪ ಮಾಡ್ಕೊಳ್ಬೋದಾ ಅಂಥೇಳಿ. ಆಗ ಆ ಅಜ್ಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಯಾಕಂದರೆ ಮೊಮ್ಮಗನ ಮೇಲೂ ಭಾಳ ಅವ್ರಿಗೆ ಪ್ರೀತಿ ಇತ್ತು. ಅಷ್ಟಲ್ಲದೆ ನೋಡಿ, ಹಿರಿಯರು ಯಾರಾದರೂ ಕೋಪ ಮಾಡಿಕೊಂಡಾಗ ಸ್ವಲ್ಪ ಮಕ್ಕಳು ಹೆದರ್ತಾರೆ ಏನು ಹೇಳೋದಕ್ಕೆ. ಆದರೆ ಇಲ್ಲಿ ಸ್ವಾಮೀಜಿ ಅಂದರೆ ರಾಮಚಂದ್ರ ಭಾಳ ಒಳ್ಳೆ ಮಾತಿನಲ್ಲೇ ಅಜ್ಜನಿಗೆ ಹೇಳ್ತಾರೆ, ಅಜ್ಜಯ್ಯ ನೀ ಎಲ್ರಿಗೂ ಬುದ್ಧಿ ಹೇಳೋರು ನೀವೇ ಈ ರೀತಿ ಕೋಪ ಮಾಡ್ಕೊಳ್ಬೋದಾ ಅಂತ. ಆಗ ಅಜ್ಜನಿಗೂ ಕೂಡ ತಪ್ಪನ ಅರಿವಾಯಿತು. ಮೊಮ್ಮಗನನ್ನು ಮಾತನ್ನು ಮೆಚ್ಕೊಂಡು ಹೇಳೋದ್ರಂತೆ, ನೋಡು ನೀನು ನನ್ನ ಅರ್ಜುನ ಇದ್ದ ಹಾಗೆ ಅಂಥೇಳಿ ಭಾಳ ಪ್ರೀತಿಯಿಂದ ಅವನನ್ನು ಬೆಂತಡ್ತಾ ಹೆಮ್ಮೆಯಿಂದ ಹೇಳಿದ್ರು. ಇದಾದ ಮೇಲೆ ಆ ಅಜ್ಜನ ಕೋಪದ ಸ್ವಭಾವ ಸಾಕಷ್ಟು ಕಡಿಮೆ ಆಯ್ತಂತೆ. ಭಾಳ ಈ ಅಂಶವನ್ನು ಗಮನಿಸ್ಬೇಕು ನಾವು. ಹುಡುಗನ ಇದ್ದಾಗಲೇ ಈಗ ಅಷ್ಟು ಬೆಳೆದಂಥ ವಯಸ್ಸಾದವರ ಸ್ವಭಾವವನ್ನು ಪರಿವರ್ತಿಸೋದು ಸಾಮಾನ್ಯದ ಮಾತಾಗೋದಿಲ್ಲ. ಸ್ವಾಮೀಜಿಯವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಆ ಅಜ್ಜನಲ್ಲೂ ಕೂಡ ಪರಿವರ್ತನೆ ಆಯ್ತಂತೆ. ಮೊಮ್ಮಗ ರಾಮಚಂದ್ರನ ಮೇಲೆ ನಾರಾಯಣ ಬಾಯಿರವ್ರಿಗೆ ಭಾಳ ವಿಶ್ವಾಸ ಇತ್ತು. ಇನ್ನೂ ಹೆಚ್ಚು ಅವರು ವೃದ್ಧರಾಗ್ತಿದ್ದ ಹಾಗೆ ಒಂದು ಸಲ ಆಗಾಗ ಹೇಳ್ತಾ ಇದ್ರಂತೆ ರಾಮಚಂದ್ರನಿಗೆ, ನೋಡು ನನ್ನ ಮರಣಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ, ಹಾಗೇನಾದರೂ ನನಗೆ ರಾಮ ಅಂತ ಹೇಳೋದಕ್ಕೆ ಸಾಧ್ಯ ಆಗದೆ ಹೋದರೆ ನೀನು ನನ್ನ ಕಿವಿನಲ್ಲಿ ಗಟ್ಟಿಯಾಗಿ ರಾಮನಾಮ ಹೇಳು ಅಂತ ಆಗಾಗ ಒಂದೆರಡು ಮೂರು ಕೆಲವು ಸಲ ಹೇಳಿರ್ತಾರೆ ಅವರ ತಾತ. ಈ ಅಜ್ಜನ ಈ ಮಾತು ರಾಮಚಂದ್ರ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಗಂಭೀರವಾಗಿ ಅದನ್ನು ಪರಿಗಣಿಸಿದ್ರು. ಅಜ್ಜನ ಕೊನೆಗಳಿಗೆ ಸಮೀಪಿಸ್ತು. ಆ ಸಂದರ್ಭವಾದ ಕುರಿತಾಗಿ ಸ್ವಾಮೀಜಿನೇ ಮುಂದೆ ಹೇಳ್ತಾರೆ. ಬಹುಶಃ ರಾತ್ರಿ 11 ಗಂಟೆ ಇರಬಹುದು. ಗಾಢ ನಿದ್ರೆಯಲ್ಲಿ ನನಗೆ ಇದ್ದಕ್ಕಿದ್ದಂತೆ ಎಚ್ಚರ ಆಯಿತು. ಎದ್ದಾಗ ಮನೆಯವರೆಲ್ಲ ಅಳ್ತಾ ಇದ್ದಂಥ ಶಬ್ದ ಕೇಳಿಸ್ತು. ನಾನು ಆಗ ಅಜ್ಜನ ನೆನಪಾಗಿ ಅವರು ಮಲಗಿದ್ದಂಥ ಜಾಗಕ್ಕೆ ಓಡಿ ಬಂದೆ. ಮರಣಶೈಲಿಯಲ್ಲಿ ಮಲಗಿದ್ದಾರೆ, ಎಲ್ಲರೂ ಅಳ್ತಾ ಇದ್ದಾರೆ. ಆಗ ನಾನು ನಮ್ಮ ತಾತನ ಹತ್ರ ಅಜ್ಜಯ್ಯ ರಾಮ ರಾಮ ಅಂತನ್ನಿ, ರಾಮ ರಾಮ ಅಂತನ್ನಿ ಅಂತ ಗಟ್ಟಿಯಾಗಿ ಹೇಳಿದೆ. ಆದರೆ ಅವರ ಕಂಠ ಬಿದ್ದು ಹೋಗಿತ್ತು. ಆಗ ನಾನು ಅವ್ರ ಕಿವಿಯಲ್ಲಿ 5-6 ಬಾರಿ ರಾಮನಾಮ ಹೇಳಿದೆ. ಅಷ್ಟರಲ್ಲಿ ಅವರ ಉಸಿರು ನಿಂತೋಯ್ತು. ಅಂತೂ ಅಜ್ಜ ಹೇಳಿದಂಥ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ ಅನ್ನೋಂಥ ಸಮಾಧಾನ ನನಗೆ.
ಹೀಗೆ ಮುಂದೆ ಸ್ವಾಮೀಜಿಯವರು ಸ್ಮರಿಸಿಕೊಳ್ತಾರೆ. ಸಾಮಾನ್ಯವಾಗಿ ಇಂಥ ಸಂದರ್ಭ ಇದ್ದಾಗ ಯಾರಿಗೂ ದಿಕ್ಕು ತೋಚೋದಿಲ್ಲ. ಆದರೆ ಹುಡುಗ ರಾಮಚಂದ್ರ ಅಜ್ಜನ ಮಾತನ್ನು ನೆನಪಿಟ್ಕೊಂಡು ಅವ್ರ ಬಾಯಲ್ಲಿ ರಾಮ ರಾಮ ಅಂತ ಹೇಳಿಸೋದಕ್ಕೆ ಪ್ರಯತ್ನ ಪಟ್ಟ. ಆಗದೇ ಇದ್ದಾಗ ಅವರ ಕಿವಿಯಲ್ಲಿ ಈತನೇ ರಾಮನಾಮವನ್ನು ಹೇಳಿದ. ಆ ರಾಮನಾಮವನ್ನು ಕೇಳ್ತಾ ಅವರ ಅಜ್ಜ ದೇಹವನ್ನು ಬಿಟ್ಟರು. ಹೀಗೆ ಸಣ್ಣ ವಯಸ್ಸಿನಲ್ಲೇ ಹುಡುಗನಲ್ಲಿ ಬಹಳ ಎಚ್ಚರಿಕೆಯ ಮನಸ್ಥಿತಿ ಮತ್ತೆಲ್ಲ ಬಗೆಯ ಒಂದು ಸತ್ಸಂಸ್ಕಾರಗಳನ್ನು ನಾವು ಹುಡುಗ ರಾಮಚಂದ್ರನಲ್ಲಿ ಕಾಣ್ತೇವೆ. ಇಷ್ಟು ಮಾತುಗಳನ್ನು ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಜೈ ರಾಮಕೃಷ್ಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.